ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾತಾಡ್ತಿರುವಂತಹ ವಿಚಾರ ಹೈದರಾಬಾದ್ ಸಮಸ್ಯೆ ಅಂದರೆ ಏನು, ಹೈದರಾಬಾದ್ ಸಮಸ್ಯೆ ಅಂದರೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗೆ ಹೈದರಾಬಾದ್ ಸಮಸ್ಯೆ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ ಮೊದಲ ಬಾರಿಗೆ ಗೀತಾಂಜಲಿ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಅವರು ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಹೈದರಾಬಾದ್ ಸಮಸ್ಯೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈಗ 1947 ಆಗಸ್ಟ್ 15 ಇಡೀ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಬ್ರಿಟಿಷರಿಂದ ನಾವು ಪಡ್ಕೋತೀವಿ. ಆದ್ರೆ ಹೈದರಾಬಾದ್ ಸಂಸ್ಥಾನ ಮಾತ್ರ 1947ರಲ್ಲಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಲ್ಲ. ಅದು 1948ರಂದು ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುತ್ತೆ. ಆ ಒಂದು 11 ತಿಂಗಳು ನಡೆದಂತಹ ಒಂದು ಚಳುವಳಿ ಆಗಿರ್ಬೋದು, ಅಥವಾ ಒಂದು ಹೋರಾಟ ಆಗಿರ್ಬೋದು, ಅಥವಾ ಹೈದರಾಬಾದ್ ಸಮಸ್ಯೆಯನ್ನ ಬಗೆಹರಿಸೋದು ಯಾವ ರೀತಿ ಅನ್ನೋದನ್ನ ಹಲವಾರು ವ್ಯಕ್ತಿಗಳು, ಸ್ವಾಮಿ ರಮಾನಂದ ತೀರ್ಥರಾಗಿರ್ಬೋದು, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲರ್ ಆಗಿರ್ಬೋದು, ಹಾಗೆ ಜವಾಹರ್ಲಾಲ್ ನೆಹರು, ಹೀಗೆ ಹಲವಾರು ವ್ಯಕ್ತಿಗಳು ಕೂಡ ಹೈದರಾಬಾದ್ ಸಮಸ್ಯೆಯನ್ನ ಯಾವ ರೀತಿಯ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅನ್ನೋದನ್ನ ಕೆಲವೊಂದು ಸಂದರ್ಭದಲ್ಲಿ ಅವರು ಕೂಡ ತಿಳಿಸ್ತಿದ್ದಾರೆ. ಆದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಅವರು ಏನ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಹೀಗೆ ಹೈದರಾಬಾದ್ ಸಮಸ್ಯೆಯ ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹು ಮುಖ್ಯವಾಗಿದೆ. ಏಕೆಂದ್ರೆ ಅವರು ನಿಪುಣ ರಾಜಕಾರಣಿ ಆಗಿದ್ದರಲ್ಲದೆ ದೂರದೃಷ್ಟಿಯುಳ್ಳ ವಿಚಾರವಂತರು ಕೂಡ ಆಗಿರ್ತಾರೆ. ಹಾಗೆ ಹೈದರಾಬಾದ್ ರಾಜ್ಯದಲ್ಲಿ ನಿಜಾಮನ ದುರಾಡಳಿತದಲ್ಲಿ ಹಾಗೂ ಹಿಂಸಾ ಕೃತ್ಯಗಳನ್ನ ಕೊನೆಗಾಣಿಸಲು ಭಾರತ ಸರ್ಕಾರ ಸೈನಿಕ ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕೆಂದು ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗತ್ತೆ. ಹೈದರಾಬಾದಿಗೆ ಸೈನ್ಯವನ್ನ ಕಳಿಸಿದರೂ ಅದನ್ನು ಪೊಲೀಸ್ ಕಾರ್ಯಾಚರಣೆಯಿಂದ ಕರೆಯಲು ಅಂಬೇಡ್ಕರ್ ಅವರು ಸೂಚನೆಯನ್ನ ನೀಡಿದಾಗ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಅವರ ಸೂಚನೆಯನ್ನ ಸ್ವಾಗತವನ್ನ ಮಾಡ್ತಾರೆ. ಸೈನಿಕ ಕಾರ್ಯಾಚರಣೆ ಎಂದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿದಂತಾಗುತ್ತದೆ. ಅದು ಪೊಲೀಸ್ ಕಾರ್ಯಾಚರಣೆ ಎಂದರೆ ಆಂತರಿಕ ಗಲಭೆಯನ್ನ ಹತ್ತಿಕ್ಕಲು ಮತ್ತು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲು ತೆಗೆದುಕೊಂಡಂತಹ ಕ್ರಮ ಎಂದು ಅರ್ಥವಾಗುತ್ತದೆ ಎಂದು ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗೆ ಆಂತರಿಕ ಗಲಭೆಗಳನ್ನ ಹತ್ತಿಕ್ಕಲು ಸೈನ್ಯವನ್ನ ಉಪಯೋಗಿಸಿದರು. ಅದಕ್ಕೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ ಸೃಷ್ಟಿಯಾಗುವುದಲ್ಲದೆ ಎಂದು ಅಂಬೇಡ್ಕರ್ ಅವರು ಹೇಳಿದ ಮಾತಿನಲ್ಲಿ ಅನುಭವಿ ರಾಜಕಾರಣಿಯ ದೂರದೃಷ್ಟಿ ಇತ್ತಲ್ಲದೆ ಅಂತಾರಾಷ್ಟ್ರೀಯ ವ್ಯವಹಾರಗಳ ಪರಿಜ್ಞಾನವಿತ್ತು ಅನ್ನೋದನ್ನ ಕೂಡ ಇವರು ಹೇಳ್ತಾರೆ. ಹೀಗೆ ನಿಜಾಮನು ಮಾತೃಭೂಮಿಯ ಶತ್ರು ಆಗಿದ್ದಾನೆ ಎಂದು ಅಂಬೇಡ್ಕರ್ ಹೇಳುತ್ತಿದ್ದರು. ಹಾಗೆ ಹೈದರಾಬಾದ್ ಸಂಸ್ಥಾನದಲ್ಲಿರುವ ಅಸ್ಪೃಶ್ಯ ಬಂಧುಗಳು ಎಷ್ಟೇ ಸಂಕಟದಲ್ಲಿದ್ದರೂ ಕೂಡ ಅವರು ನಿಜಾಮ್ ಮತ್ತು ಇತ್ತೆಹಾದುಲ್ ಮುಸಲ್ಮಾನರಿಗೆ ಸಹಾಯ ಮಾಡಬಾರದು. ಹಾಗೆ ಹಿಂದೂಗಳು ನಮ್ಮ ಮೇಲೆ ಎಷ್ಟೇ ಅತ್ಯಾಚಾರ ಮಾಡಿದರೂ ಕೂಡ ನಾವು ಕೋಪದಲ್ಲಿ ವಿವೇಕವನ್ನ ನಾವು ಏನ್ ಮಾಡ್ಬೋದು, ಕಳೆದುಕೊಂಡು ಶತ್ರು ಪಕ್ಷವನ್ನ ಸೇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ನಿಜಾಮ್ ಮತ್ತು ಇತ್ತೆಹಾದ್ ಮುಸಲ್ಮಾನರಿಗೆ ಸಹಾಯವನ್ನ ಮಾಡಬಾರ್ದು. ನಮ್ಗೆ ಹಿಂದೂಗಳು ಅಂದ್ರೆ ಅಸ್ಪೃಶ್ಯರಿಗೆ ಅವ್ರು ಹೇಳ್ತಿರೋದು, ಅಸ್ಪೃಶ್ಯರು ನಮ್ಗೆ ಹಿಂದೂಗಳು ಏನೇ ಅತ್ಯಾಚಾರ ಮಾಡಿದ್ರು ಕೂಡ ಅಥವಾ ಹಿಂಸೆಯನ್ನ ಮಾಡಿದ್ರು ಕೂಡ ನಾವು ಕೋಪದಲ್ಲಿ ವಿವೇಕವನ್ನ ಕಳೆದುಕೊಳ್ಬಾರ್ದು. ವಿವೇಕವನ್ನ ಕಳೆದುಕೊಂಡು ನಾವು ಶತ್ರು ಪಕ್ಷವನ್ನ ಸೇರಬಾರದು ಅನ್ನೋದನ್ನ ಅಂಬೇಡ್ಕರ್ ಅವರು ದಲಿತರಿಗೆ ಅಂದ್ರೆ ಅಸ್ಪೃಶ್ಯರಿಗೆ ತಿಳಿಸ್ತಾ ಹೋಗ್ತಾರೆ. ಅಸ್ಪೃಶ್ಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಗಿದೆ. ನಾವು ಹಿಂದೂಗಳ ವಿರುದ್ಧ ಹೋರಾಟವನ್ನ ಮಾಡೋದ್ರ ಬದಲು ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಬೇಕಾಗಿದೆ ಎಂದು ಅಸ್ಪೃಶ್ಯರಿಗೆ ತಿಳಿಸ್ತಾರೆ. ಹೀಗೆ ನಿಜಾಮನು ಸ್ವಾತಂತ್ರ್ಯದ ಶತ್ರು ಆಗಿದ್ದಾನೆ. ಸ್ವಾತಂತ್ರ್ಯದ ಆ ಶತ್ರುವಿನೊಂದಿಗೆ ಅಸ್ಪೃಶ್ಯರು ಸೇರಿಕೊಂಡರೆ ಅದೊಂದು ವಿಶ್ವಾಸ ದ್ರೋಹದ ಕಾರ್ಯವಾಗುತ್ತದೆ. ನಿಜಾಮನು ಹಿಂದೂಸ್ತಾನದ ಮತ್ತು ನಮ್ಮ ಮಾತೃಭೂಮಿಯ ಶತ್ರುವಾಗಿದ್ದಾನೆ ಎಂಬ ಸಂಗತಿಯನ್ನ ಅಸ್ಪೃಶ್ಯರು ತಿಳಿದುಕೊಳ್ಳಬೇಕಾಗಿದೆ ಎಂದು ಅಂಬೇಡ್ಕರ್ ಅವರು ಹೇಳಿದ ಮಾತುಗಳಲ್ಲಿ ಏನ್ ಕಾಣುತ್ತೆ ನಮ್ಗೆ? ರಾಷ್ಟ್ರೀಯ
ರಾಷ್ಟ್ರಭಕ್ತಿಯನ್ನು ನಾವು ಕಾಣಬಹುದು. ಅಂದರೆ ರಾಷ್ಟ್ರಭಕ್ತಿಯ ತುಡಿತ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೆ ಭಾರತದ ಭೌಗೋಳಿಕತೆ ಮತ್ತು ಏಕತೆಯನ್ನ ಅಥವಾ ಅಖಂಡತೆಯನ್ನ ದುರ್ಬಲಗೊಳಿಸುವ ಹಕ್ಕು ಯಾರಿಗೂ ಇಲ್ಲ. ನಿಜಾಮನು ಭಾರತ ಒಕ್ಕೂಟಕ್ಕೆ ಸೇರಿ ರಾಷ್ಟ್ರದ ಸಂವಿಧಾನವನ್ನ ಒಪ್ಪಿಕೊಂಡರೆ ಆತನ ಪದವಿ ಮಾನ ಮರ್ಯಾದೆಗಳು ಸುರಕ್ಷಿತವಾಗಿರುತ್ತವೆ. ಇತ್ತೆಹಾದ್ ಮುಸಲ್ಮೀನ್ ಸಂಘಟನೆಯಲ್ಲಿ ವಿಶ್ವಾಸವಿಡುವುದರ ಬದಲು ಅಸ್ಪೃಶ್ಯರು ಹಿಂದೂಗಳ ವಿಶ್ವಾಸವನ್ನ ಸಂಪಾದಿಸಿದರೆ ಅವರಿಗೆ ಹೆಚ್ಚಿನ ಸುರಕ್ಷಿತ ಭಾವನೆಯುಂಟಾಗುತ್ತದೆ ಎಂದು ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದರೆ ನಾವು ಇತ್ತೆಹಾದ್ ಮುಸಲ್ಮಾನ್ ಸಂಘಟನೆಯಲ್ಲಿ ವಿಶ್ವಾಸವನ್ನ ಪಡೆದುಕೊಳ್ಳುವುದರ ಬದಲು ನಾವೇನು ಮಾಡಬೇಕು, ಅಸ್ಪೃಶ್ಯರು ಹಿಂದೂಗಳ ವಿಶ್ವಾಸವನ್ನ ಸಂಪಾದಿಸಿದರೆ ಹೆಚ್ಚಿನ ಸುರಕ್ಷಿತ ಭಾವನೆಯನ್ನ ನಮಗೆ ಉಂಟಾಗುತ್ತೆ ಎಂದು ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗೆ ಒಂದು ವರದಿ ಹೇಳುತ್ತೆ. ಏನಂತ ಹೇಳ್ತಾರೆ ಅಂದರೆ, ಅಂಬೇಡ್ಕರ್ ಅವರು ಮತಾಂತರಗೊಳ್ಳಬೇಕೆಂಬುದು ಮಾಡಿದ ನಿರ್ಧಾರ ತಿಳಿದಾಗ, ಅಂದರೆ ನಿಜಾಮರಿಗೆ ಏನಂತ ತಿಳಿಯುತ್ತೆ, ಅಂಬೇಡ್ಕರ್ ಅವರು ಮತಾಂತರಗೊಳ್ಳಬೇಕೆಂದು ಮಾಡಿದಂತಹ ನಿರ್ಧಾರ ನಿಜಾಮರಿಗೆ ತಿಳಿದಾಗ, ಅಂದರೆ ಹೈದರಾಬಾದಿನ ನಿಜಾಮನಿಗೆ ತಿಳಿದಾಗ ಹೈದರಾಬಾದ್ ನಿಜಾಮ ಏನು ಮಾಡ್ತಾನೆ ಅಂದರೆ 7 ಕೋಟಿ ರೂಪಾಯಿಗಳ ಆಮಿಷವನ್ನ ಒಡ್ಡಿ ಇಡೀ ದಲಿತ ಸಮುದಾಯವನ್ನೇ ಕೊಂಡುಕೊಳ್ಳಲು ಮುಂದಾಗಿರ್ತಾರೆ. ಯಾರು? ಇಡೀ ಒಂದು ದಲಿತ ಸಮುದಾಯಗಳನ್ನ ಕೊಂಡಿಕೊಳ್ಳಬೇಕೆಂಬ ನಿಜಾಮನ ಒಂದು ಆಸೆ ಆಗಿರುತ್ತೆ. ಆದರೆ ತತ್ವನಿಷ್ಠರೂ ಆದಂತಹ ಸ್ವಾಭಿಮಾನಿಯೂ ಆದಂತಹ ಅಂಬೇಡ್ಕರ್ ಅವರು ನಿಜಾಮನು ಒಡ್ಡಿದ್ದಂತಹ ಆಮಿಷಕ್ಕೆ ಒಳಗಾಗಲ್ಲ. ಇದರಂತೆ ದಲಿತರ್ಯಾರು ನಿಜಾಮನ ಯುಕ್ತಿಗೆ ಬಲಿಯಾಗಲಿಲ್ಲವೆಂದು ಅಭಿಮಾನದಿಂದ ಹೇಳಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಹಿಂದೂಗಳು ಅಥವಾ ಅಸ್ಪೃಶ್ಯರು ಏನು ಮಾಡ್ತಾರೆ, ಅವರ ನಿಜಾಮನ ಆಮಿಷಕ್ಕೆ ಒಳಗಾಗದೆ, ಅವರ ಯುಕ್ತಿಗೆ ಒಳಗಾಗದೆ ಅವ್ರೇನು ಮಾಡ್ತಾರೆ, ಬಲಿಯಾಗದೆ ತಮ್ಮ ಸ್ವಾಭಿಮಾನವನ್ನ ಇಲ್ಲಿ ತೋರಿಸಿಕೊಡುತ್ತೆ. ಹಾಗೆ ಅಂಬೇಡ್ಕರ್ ಅವರು ಕೂಡ ಮತಾಂತರವನ್ನ ಆಗೋದನ್ನು ತಪ್ಪಿಸಿ ಅವ್ರೇನು ಮಾಡ್ತಾರೆ, ದುಡ್ಡಿಗೆ ಆಮಿಷಕ್ಕೆ ಒಳಗಾಗದೆ ತಮ್ಮ ಸ್ವಾಭಿಮಾನವನ್ನ ಅವರು ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಅವರು ಒಂದು ರಾಷ್ಟ್ರಾಭಿಮಾನವನ್ನ, ದೇಶಾಭಿಮಾನವನ್ನ ತಿಳಿಸ್ತಾ ಹೋಗ್ತಾರೆ ಅನ್ನೋದು ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಹೈದರಾಬಾದ್ ಸಮಸ್ಯೆ ಯಾವ ರೀತಿ ಉಲ್ಬಣ ಆಗಿರುತ್ತೆ, ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.